ಡು ಯು ಬಿಲೀವ್ ಇನ್ ಲವ್ ತುಂಬಾ ಆಗಿದೆ. ಫ್ರೆಶ್ ಆಗಿದೆ. ಓಕೆ. ಬಸ್ಸಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ ಓಕೆ. ತುಂಬಾ ಆಗಿದೆ. ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ, ಬಟ್ ಆ ಕಡೆಯಿಂದ ಏನು ಬಂದಿಲ್ಲ. ನಮ್ಮಂತವ್ರನ್ನ ಲವ್ ಮಾಡಿದ್ರೆ ನಿಯತ್ತಾಗಿ ಲವ್ ಮಾಡಿ, ದಯವಿಟ್ಟು ಮೋಸ ಮಾಡ್ಬೇಡಿ ಹೌದು ಆಯ್ತಾ. ಯಾಕಂದ್ರೆ ನಾವು ಒಂದು ಹೆಣ್ಣು ಹುಡುಗಿ ತರನೇ, ಆದ್ರೆ ನಮ್ಮನ್ನ ಆ ತರ ನೋಡಲ್ಲ ಅವರು. ಹೌದು. ಇಲ್ಲ ಯಾಕೆ? ಎನಿ ರೀಸನ್? ನಂಗೆ ನಂಬಿಕೆನೇ ಇಲ್ಲ ಲವ್. ನಂಬಿಕೆನೇ ಇಲ್ಲ. ಓಕೆ. ನಿಮಗೆ ಅದೆಲ್ಲ ನಿಜ ಅನ್ಸಲ್ಲ. ಅನ್ಸಲ್ಲ. ಒಂದೇ ನಡಿಬೇಕು ಅದು ಸ್ವಲ್ಪ ಈಗೋನು ಸೈಡ್ ಇಡಬೇಕಾಗುತ್ತೆ ಒಂದೊಂದು ಟೈಮ್. ಹೌದು. ಮತ್ತೆ ಅವ್ರ ಪಾಯಿಂಟ್ ಆಫ್ ವ್ಯೂನು ನೋಡ್ಬೇಕಾಗುತ್ತೆ, ಮತ್ತೆ ಅವರು ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಾಗುತ್ತೆ. ಈಗ ಅವ್ರದೇ ಈಗೋ ಜಾಸ್ತಿ ಆಗುತ್ತೆ, Okay. ಅದರಿಂದ ಜಾಸ್ತಿ ಬ್ರೇಕಪ್ಸ್ ಆಗುತ್ತೆ ಅಂತ. ಹೇ ಗೈಸ್, ನಾನಿವತ್ತು ನಮ್ಮ ಪಬ್ಲಿಕ್ ಹತ್ರ ಹೋಗಿ ಲವ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ ಅಂತಿದ್ದೀನಿ. ನೋಡೋಣ ಯಾರೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಾನು ಸಿಂಪಲ್ ಆಗಿ ಕೇಳಬೇಕಾಗಿರೋಂಥ ಕ್ವಶನ್ಸ್, ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲವ್ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡಬೇಕು ರಿಲೇಶನ್ಶಿಪ್ ಅಲ್ಲಿ? ಅಂಡ್ ಲವ್ ಬ್ರೇಕಪ್ ಆಗೋಕೆ ಏನ್ ಕಾರಣ? ಈ ತರ ಜನರಲ್ ಕ್ವಶನ್ಸ್ ಕೇಳೋಣ ಅಂತೀನಿ. ನೋಡೋಣ ನಮ್ಮ ಪಬ್ಲಿಕ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನೇಮ್? ವರ್ಷ. 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 ನಿಮ್ಮ ಹೆಸರು? ನಂದಿನಿ. ನಂದಿನಿ. ಓಕೆ. ಡು ಯು ಬೋತ್ ಬಿಲೀವ್ ಇನ್ ಲವ್ ಅಟ್ ಫಸ್ಟ್ ಸೈಟ್? Yeah, kind of. ನಿಮಗೆ ಯಾವ್ದಾರು ಆಗಿದ್ಯಾ? Love at first sight ಇಲ್ಲ. ಯಾವತ್ತೂ ಆಗಿಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. ನಿಮಗೆ ಮ್ಯಾಮ್? ಡು ಯು ಬಿಲೀವ್ ಇನ್ ಲವ್ ಅಟ್ ತುಂಬಾ ಆಗಿದೆ. ಫ್ರೆಶ್ ಆಗಿದೆ. ಓಕೆ. ಬಸ್ಸಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ Okay. ತುಂಬಾ ಆಗಿದೆ. ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ, ಬಟ್ ಆ ಕಡೆಯಿಂದ ಏನು ಬಂದಿಲ್ಲ. ಇಲ್ಲ, ಯಾವ್ದಾದ್ರು ಅಪ್ರೋಚ್ ಮಾಡಿದ್ದೀರಾ ನೀವು ಲವ್ ಅಟ್ ಫಸ್ಟ್ ಸೈಟ್ ಆದ್ಮೇಲೆ? No. ನೋ. ಓಕೆ. ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲವ್? ಲವ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಅನ್ನೋಂಥದ್ದು ಏನಿದೆ? Maybe both should compromise. ಓಕೆ. ಇಬ್ರುನು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಓಕೆ. Nobody should change for each other. Okay. ಅವ್ರು ಹೆಂಗಿದಾರೆ ಅವ್ರು ಅಕ್ಸೆಪ್ಟ್ ಮಾಡ್ಬೇಕು, ನಾವ್ ಹೆಂಗಿದೀವಿ ಅವ್ರು ಅಕ್ಸೆಪ್ಟ್. ಓಕೆ. ನಿಮಗೆ ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ನಂಬ್ತೀರಾ? ನಂಬ್ತೀವಿ ಅಂದ್ರೆ ನಾನೊಂದು ಹೇಳ್ತೀನಿ ಲವ್ ಬಗ್ಗೆ. ಹೇಳಿ. ನಮ್ಮಂತವ್ರನ್ನ ಲವ್ ಮಾಡಿದ್ರೆ ನಿಯತ್ತಾಗಿ ಲವ್ ಮಾಡಿ, ದಯವಿಟ್ಟು ಮೋಸ ಮಾಡ್ಬೇಡಿ ಹೌದು. ಆಯ್ತಾ. ಯಾಕಂದ್ರೆ ನಾವು ಒಂದು ಹೆಣ್ಣು ಹುಡುಗಿ ತರನೇ, ಆದ್ರೆ ನಮ್ಮನ್ನ ಆ ತರ ನೋಡಲ್ಲ ಅವರು. ಹೌದು. ಆಯ್ತಾ. ಅದಕ್ಕೆ ದಯವಿಟ್ಟು ಹೇಳ್ತೀವಿ, ನಮ್ಮಂತವ್ರನ್ನ ಒಂದು ಹುಡುಗಿ ತರ ನೆನ್ಸ್ಕೊಂಡು ಲವ್ ಮಾಡಿದ್ರೆ ನಿಯತ್ತಾಗಿ ಲವ್ ಮಾಡಿ, ಇಲ್ಲಾಂದ್ರೆ ಲವ್ ಮಾಡ್ತೀವಿ. ಯಾರನ್ನ ಯಾರು ಅಷ್ಟೇ ನಿಯತ್ತಾಗಿ ಲವ್ ಮಾಡಿ, ನಿಯತ್ತಾಗಿ ಲವ್ ಮಾಡಿ, ಅದೇ ಸಾಕು. ಓಕೆ, ನೈಸ್. ಮತ್ತೆ ಲವ್ ಚೆನ್ನಾಗಿರ್ಬೇಕು ಅಂದ್ರೆ ಏನಿರ್ಬೇಕು? ಅಂದ್ರೆ ಏನ್ ವಿಷಯ ಇದ್ರೆ ಲವ್ ಚೆನ್ನಾಗಿರುತ್ತೆ ಬಾಂಡಿಂಗ್? ಅವ್ರು ನಮ್ ಜೊತೆ ನಿಯತ್ತಾಗಿದ್ರೆ ನಾವು ನಿಯತ್ತಾಗಿ ಇರ್ಬೋದು. ಆಯ್ತಾ. ಅವ್ರು ನಮ್ ಜೊತೆ ಮಾತಾಡ್ಕೊಂಡು ಇನ್ನೊಬ್ರ ಜೊತೆ ಮಾತಾಡಿದ್ರೆ ಅದು ನಿಯತ್ತಾಗಿರಲ್ಲ. ಸೊ ಅದಕ್ಕೆ. ಸರಿ, ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಲೀನಾ ಅಂತ. ಅಂತ. ಮತ್ತೆ ನಿಮ್ಗೆ ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ನಂಬಿಕೆ ಇದೆಯಾ? ಲವ್ ಅಂತ ಹೇಳಿದ್ರೆ ನಂಬಿಕೆ ಇಡ್ಬೇಕು ಅಷ್ಟೇ, ಕ್ರಶ್ ಅಷ್ಟೇ. ಲವ್ ಅಂತ ಹೇಳಿದ್ರೆ ಇಲ್ಲ, ಕ್ರಶ್ ಅಷ್ಟೇ. ಸರಿ, ಲವ್ ಚೆನ್ನಾಗಿರ್ಬೇಕು ಅಂದ್ರೆ ಏನಿದ್ರೆ ಚೆನ್ನಾಗಿರುತ್ತೆ? ಇಬ್ರು ಸೆಂಟ್ರಲ್ ಇರೋದನ್ನ ಮೂರನೇ ವ್ಯಕ್ತಿಗೆ ಹೇಳ್ಬಾರ್ದು. ಅದು ಹೇಳ್ದೆ ಇದ್ರೇನೆ ಲವ್ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತಾರಲ್ಲ, ಬೆಕ್ಕುಗೆ ಇಬ್ರು ಜಗಳದಲ್ಲಿ ಮೂರನೇವ್ರಿಗೆ ಆಗುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಹುಲ್. ರಾಹುಲ್. ನಿಮ್ಮ ಹೆಸರು? ಸುದೀಪ್ ಅಂತ. ಓಕೆ ಬ್ರೋ, ನಿಮ್ಗೆ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಿ ನಂಬಿಕೆ ಇದೆಯಾ? ಯು ಬಿಲೀವ್ ಇನ್ ಲವ್ ಅಟ್ ಫಸ್ಟ್ ಸೈಟ್? ನಂಬ್ತೀರಾ? ಎನಿ ರೀಸನ್ಸ್? ಯಾವ್ದಾರು ಆಗಿದ್ಯಾ? ಯಾವ್ದು ಆಗಿಲ್ಲ, ಬಟ್ ಆಗುತ್ತೆ ಅಂತ ನಂಬಿಕೆ ಇದೆ. ನೀವು ಬ್ರೋ? ಹಾ, ನಂಬ್ತೀನಿ ಬ್ರೋ. ಬಟ್ ಅದೇ ನನಗ್ ತುಂಬಾ ಆಗುತ್ತೆ, ಗೊತ್ತಿಲ್ಲ. ಯಾರು ಕನ್ಫ್ಯೂಸ್ ಮಾಡಿದಾರ ಆದಾಗ? ಹಾ, ಮಾಡಿದೀನಿ. ಓಕೆ. ಅವರು ಏನಾದ್ರು ಒಂದು ರೀಸನ್ ಕೊಟ್ಟು ರಿಜೆಕ್ಟ್ ಮಾಡ್ತಾರೆ, ಏನಾದ್ರು ಹೇಳ್ತಾರೆ. ಈಗ ನಾನು ಆ ಸ್ಟೇಜ್ ಅಲ್ಲಿ ಇಲ್ಲ, ನನ್ ಫೋಕಸ್ ಬೇರೆ ಕಡೆ ಇದೆ, ಏನಾದ್ರು ಒಂದು ಹೇಳ್ತಾರೆ. ಅದೆಲ್ಲ ಕಾಮನ್ ಡೈಲಾಗ್ ಬಿಡಿ ಅದು. ಅಷ್ಟೇ. ಓಕೆ ಬ್ರೋ, ಆ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಏನು? ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಕಂಪ್ಯಾಟಬಿಲಿಟಿ, ಅಡ್ಜಸ್ಟ್ಮೆಂಟ್. ಒಬ್ರನ್ನೊಬ್ರು ಅವರು ಅರ್ಥ ಮಾಡ್ಕೊಬೇಕು ನಮ್ನ, ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ನಂದೇ ನಡಿಬೇಕು, ಅದು ಸ್ವಲ್ಪ ಈಗೋನು ಸೈಡ್ ಇಡಬೇಕಾಗುತ್ತೆ ಒಂದೊಂದು ಟೈಮ್. ಹೌದು. ಮತ್ತೆ ಅವ್ರ ಪಾಯಿಂಟ್ ಆಫ್ ವ್ಯೂನು ನೋಡ್ಬೇಕಾಗುತ್ತೆ, ಮತ್ತೆ ಅವರು ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಾಗುತ್ತೆ. ಅವಾಗಿದ್ದಾಗ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಬೆಟರ್ ಇರುತ್ತೆ ಅನ್ನೋದು ನನ್ನ ಥಾಟ್. ಭೂಮಿಕಾ. ನಿಮ್ಮ ಹೆಸರು? ಗೌರಿ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು? ಡು ಯು ಬಿಲೀವ್ ಇನ್ ಲವ್ ಅಟ್ ಫಸ್ಟ್ ಸೈಟ್? ಲವ್ ಅಟ್ ಫಸ್ಟ್ ಅಲ್ಲಿ ನಂಬಿಕೆ ಇಲ್ಲ. ಯಾಕೆ? ಎನಿ ರೀಸನ್? ನಂಗೆ ನಂಬಿಕೆನೇ ಇಲ್ಲ. ನಂಬಿಕೆನೇ ಇಲ್ಲ. ಓಕೆ. ನಿಮಗೆ? ಅದೆಲ್ಲ ನಿಜ ಅನ್ಸಲ್ಲ. ಅನ್ಸಲ್ಲ. ಓಕೆ, ಇನ್ನೇನ್ ನಿಜ ಅನ್ಸುತ್ತೆ ಲವಲ್ಲಿ? ನಂಬಿಕೆ ಇರ್ಬೇಕು, ನಂಬಿಕೆನೇ ಇರಲ್ಲ. ಓಕೆ. ಓಕೆ, ಇವಾಗ
ಸೊ ನೀವು ನಂಬಿಕೆ ಇರಲ್ಲ ಅಂತ ಹೇಳಿಲ್ವಾ, ನಿಮ್ ಪ್ರಕಾರ ಮೈನ್ ಥಿಂಗ್ ಲವ್ ಅಲ್ಲಿ ಏನ್ ಇರ್ಬೇಕು ಅಂತ ಹೇಳ್ತೀರಾ ಹೋಗಿ? ಟ್ರಸ್ಟ್. ಅದೇ ನಂಬಿಕೆ ಅಲ್ವಾ? ಅದೇ ಟ್ರಸ್ಟ್ ಇತ್ತು ಅಂದ್ರೆ ಲವ್ ಆರಾಮಾಗಿ ಇರುತ್ತೆ. ಟ್ರಸ್ಟ್ ಮತ್ತೆ ಟೈಮ್. ಟ್ರಸ್ಟ್ ಮತ್ತೆ ಟೈಮ್. ಓಕೆ, ನಿಮ್ಮ ಒಪಿನಿಯನ್? ನಿಮಗೆ ಕೇರ್, ಕನ್ಸರ್ನ್, ಆಮೇಲೆ ತುಂಬಾ ಪ್ರೀತಿ ಮಾಡ್ಬೇಕು. ಓಕೆ. ಆಮೇಲೆ ನಾನೇನು ನಾನು ಎಷ್ಟು ಇಷ್ಟಪಡ್ತೀನಿ ಅವ್ರು ನನಗಿಂತ ಜಾಸ್ತಿ ಇಷ್ಟಪಡ. ಇದು ಆಕ್ಚುಲಿ ಚೆನ್ನಾಗಿರೋದು. ಜಾಸ್ತಿ ಅಂದ್ರೆ ಯಾವ ತರ? ಕ್ಯಾನ್ ಯು ಡಿಸ್ಕ್ರೈಬ್ ದಟ್? ಅಂದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಐ ಎಕ್ಸ್ಪೆಕ್ಟ್ ಮೋರ್. ಅಂದ್ರೆ ಸ್ಮಾಲ್ ಥಿಂಗ್ಸ್ ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನು ಕೋಪ ಬಂದಾಗ ಪ್ರೀತಿಯಿಂದ ಮಾತಾಡ್ಸೋದು ಅಥವಾ ಆಚೆ ಕರ್ಕೊಂಡು ಹೋಗೋದು, ಆತರ ಇಷ್ಟ ಆಗುತ್ತೆ. ಕ್ಯೂಟ್ ಥಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ, ಬಟ್ ಲಿಟಲ್ ಥಿಂಗ್ಸ್ ತುಂಬಾ ಹ್ಯಾಪಿ ಕೊಡುತ್ತೆ. ಅಷ್ಟೇ ಬೇಗ ಕೋಪ ಮಾಡ್ಕೊಂತೀನಿ ಕೂಡ, ಬಟ್ ಅದನ್ನ ಕನ್ವಿನ್ಸ್ ಮಾಡೋ ಪರ್ಸನಾಲಿಟಿ ಯಾವನಲ್ಲಿದ್ರೆ ತುಂಬಾ ಇಷ್ಟ ಆಗ್ತದೆ. ಓಕೆ, ನೋಡಿ ಯಾರು ವಿಡಿಯೋ ನೋಡ್ತಿದಾರೆ, ಇವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಸಿಂಪಲ್ ಆಗಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಸಿಂಪಲ್ ಆಗಿದೆ. ಓಕೆ, ಎನಿ ಅದರ್ ಒಪಿನಿಯನ್? ಓಕೆ, ಲವ್ ಬ್ರೇಕಪ್ ಆಗಕ್ಕೆ ಏನು ಮೇನ್ ರೀಸನ್ ಇರಬಹುದು? ಬ್ರೇಕಪ್ ಎಲ್ಲರಿಗೂ ಅವ್ರದೇ ಈಗೋ ಜಾಸ್ತಿ ಆಗುತ್ತೆ, ಅದರಿಂದ ಜಾಸ್ತಿ ಬ್ರೇಕಪ್ಸ್ ಆಗುತ್ತೆ ಅಂತ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆಮೇಲೆ ಹುಡುಗಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ, ಏನು ನಂಗೆ ಟೈಮ್ ಕೊಡಲ್ಲ ಹಾಗೆ ಹೇಗೆ ಅಂತ. ಬಟ್ ಹುಡುಗರು ಆ ಮೂಮೆಂಟ್ ಅಲ್ಲಿ ಟೈಮ್ ಕೊಟ್ಟು ಅವ್ರೊಬ್ರಿಗೊಬ್ನ ಅರ್ಥ ಮಾಡ್ಕೊಂಡ್ರೆ, ಸೊ ಇಟ್ ವಿಲ್ ಬಿ ಪೀಸ್ಫುಲ್ ರಿಲೇಶನ್ಶಿಪ್, ಚೆನ್ನಾಗಿರುತ್ತೆ. ಸೊ ಅದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಮೇಲೆ ಟೈಮ್ ಕೊಡೋದ್ರಲ್ಲಿ ಹಿಂದೆ ಮುಂದೆ ಆಗಿ ಬ್ರೇಕಪ್ಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಲವ್ ಬ್ರೇಕಪ್ ಆಗಕ್ಕೆ ಮೇನ್ ರೀಸನ್ ಏನಿರಬಹುದು? ಅದೇ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇರಲ್ಲ. ಸೊ ನಂಬಿಕೆ ಒಂದ್ರ ಮೇಲೆ ಲವ್ ನಿಂತಿದೆ ಅಂತ ಹೇಳ್ತೀರಾ? ಓಕೆ, ಎನಿ ಅದರ್ ಮೆಸೇಜ್ ಯು ಗೈಸ್ ವಾಂಟ್ ಟು ಸೇ? ಲವ್ ಮಾಡಬೇಡಿ. ನೀವು ಸೇಮಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರೇರಣಾ ಅಂತ. ಪ್ರೇರಣಾ ಅಂತನಾ? ನೀವು ಲವರ್ಸ್ ಫಸ್ಟ್ ಸೈಟ್ ಅಲ್ಲಿ ನಂಬ್ತೀರಾ? ನಂಬ್ತೀನಿ. ಯಾವ್ದಾರು ಆಗಿದೆಯಾ? ಆಗಿದೆ, ತುಂಬಾ ಸಲ ಆಗಿದೆ. ತುಂಬಾ ಸಲ ಆಗಿದೆ. ನಿಮ್ಮ ನೋಡಿ ಕೂಡ ಆಗಿದೆ. ನಮ್ಮ ಅಂದ್ರೆ ವ್ಯೂವರ್ಸ್ ನಾ? ಓಕೆ, ಈಗ ಲವ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ಬೇಕಾದಂತ ವಿಷಯ ಏನು? ನಂಬಿಕೆ. ನಿಮ್ ಪ್ರಕಾರ ನಂಬಿಕೆ, ಅದು ಬಿಟ್ರೆ? ನಂಬಿಕೆ ಬೇಕು ಮೇನ್. ಹೌದಾ, ಸರಿ. ಇನ್ನ ಲವ್ ಬ್ರೇಕಪ್ ಆಗಕ್ಕೆ ಮೇನ್ ಕಾರಣ ಏನಿರ್ಬೋದು? ಅಂಡರ್ಸ್ಟ್ಯಾಂಡಿಂಗ್, ಅದು ಬಿಟ್ರೆ? Okay, ನಿಮ್ ಕಡೆಯಿಂದ ಜನಗಳಿಗೆ ಏನಾದ್ರು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಏನಾದ್ರು ಹೇಳಕ್ಕೆ? ಲವ್ ಮಾಡಿ ಅದ್ರ ನಿಯತ್ತಾಗಿ ಮಾಡಿ, ನಮ್ಮಂತರ್ನ ಲವ್ ಮಾಡಿ, ಅಪ್ಪ ಅಮ್ಮನ ಒಪ್ಸಿ ಲವ್ ಮಾಡಿ, ಒಪ್ಸಿ ಮದ್ವೆ ಆಗಿ ಅಂತ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಲವ್ ಬ್ರೇಕಪ್ ಆಗಕ್ಕೆ ಏನ್ ಮೇನ್ ರೀಸನ್ ಇರ್ಬೋದು? ಇಲ್ಲ, most of the times what I have observed is it's all silly reasons. ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆದ್ರೆ ಅದು ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಹೌದು, ಲೈಕ್ ಆ ಫೈಟ್ ನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಐ ಥಿಂಕ್ ದಟ್ ಈಸ್ ವೇರ್ ಯು ಹ್ಯಾವ್ ಟು ಗೆಟ್ ಲಿಟಲ್ ಬಿಟ್ ಮೆಚ್ಯೂರ್ ಅಂಡ್ you have to understand the big picture, not the small picture. You might have to give up some time. ಅದು ಹುಡುಗಿ ಆದ್ರೂ ಆಗಿರ್ಲಿ, ಹುಡುಗ ಯಾರಾದ್ರೂ ಒಬ್ರು ಬಿಟ್ಕೊಟ್ರೇನೆ ಮುಂದೆ ನಡೆಯುತ್ತೆ ಅನ್ನೋದು ನನಗೆ. ಓಕೆ ಬ್ರೋ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಪಬ್ಲಿಕ್ ಕೊಟ್ಟ ರಿಯಾಕ್ಷನ್. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಕ್ವಶನ್ ಪಬ್ಲಿಕ್ ಹತ್ರ ಕೇಳಬೇಕು ಅಂತ ಕಮೆಂಟ್ ಹಾಕಿ. ಸೊ ಐ ವಿಲ್ ಟ್ರೈ ಯಾವ ಕ್ವಶನ್ಸ್ನ ಕೇಳೋಕ್ಕೆ. ಥ್ಯಾಂಕ್ ಯು. ಇಲ್ಲಿ ತನಕ ವಿಡಿಯೋನ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.